ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಸೋಮವಾರಪೇಟೆ ಹತ್ರ ಇರೋ ಒಂದು ಹಿಡನ್ ಸ್ಪಾಟಿಗೆ ಬಂದಿದ್ವಿ. ಕಸಿನ್ಸ್ ಎಲ್ಲರನ್ನು ಕರ್ಕೊಂಡು ಬಂದಿದ್ದೀನಿ. ಈ ಸ್ಪಾಟು ಆಲ್ಮೋಸ್ಟ್ ಇಲ್ಲಿ ಲೋಕಲಿಟ್ಸ್ಗೆ ತುಂಬ ಚೆನ್ನಾಗಿ ಗೊತ್ತು, ಬಟ್ ಹೊರಗಡೆ ಅವರಿಗೆ ಅಷ್ಟು ಗೊತ್ತಿಲ್ಲ. ಬಟ್ ಇದು ಟೂರಿಸ್ಟ್ ಸ್ಪಾಟು ಅಲ್ಲ. ಸೊ ಹಾಗಾಗಿ ಇವತ್ತು ಎಲ್ಲರೂ ಬಂದಿದ್ವಿ. ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ಹೊರಗಡೆ ಸರೌಂಡಿಂಗ್ ನೀರು ಹರಿತಾ ಇರೋ ಸೌಂಡ್ ಕೇಳಿಸ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇರೋದು ಅದು ಹೋಮ್ ಸ್ಟೇ. ಬೆಟ್ಟ ಇದೆ, ಇದ್ರ ಪಕ್ಕದಲ್ಲೇ ಒಂದು ಟೆಂಪಲ್ ಇದೆ. ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ನಾನು ಹೇಳಲ್ಲ, ಟೆಂಪಲ್ ಹೆಸರು ಹೇಳ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಸ್ಪಾಟ್ ಅಂತ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಳೆ ಬರೋ ಮುನ್ಸೂಚನೆ ಎಲ್ಲ ಇದೆ, ಅದಕ್ಕೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ತಗೊಬಂದಿದ್ವಿ. ಇವರು ನಮ್ಮ ಮೇಯ್ನ್ ಟ್ರೆಕ್ ಲೀಡ್. ಊರಿಂದನೇ ಇಲ್ಲಿಗೆ ಬಂದಿರೋದು. ಇದು ಅವರೇ ರೀಸನ್ ಬರೋಕ್ಕೆ ಪ್ಲ್ಯಾನ್ ಮಾಡ್ಬಿಟ್ಟು ಇಲ್ಲಿಂದ ನಾನು ಬರಲ್ಲ ಅಂತ, ಕಾರಲ್ಲೇ ಕೂತ್ಕೋತೀನಿ ಅಂತ ಬರಲ್ಲ ಅಂತ್ಯಾ ಗೈಸ್. ಇಲ್ಲಿಗೆ ಮಾತಾಡೋಕ್ಕೆ ಬರಲ್ಲ, ಸಾರಿ ಹೇಳೋದು ಮಾತಾಡ್ತು ನನಗೆ, ಇಲ್ಲಿಗೆ ಮಾತು ಬರಲ್ಲ. ಆಮೇಲೆ ಇನ್ನೇನಾರು ಹೇಳ್ಬೇಕಾ? ನಾವಿಲ್ಲಿ 4 ಜನ ಇದ್ದೀವಿ. ಇಬ್ಬರನ್ನ ಅವ್ರು ಸ್ವಲ್ಪ ಐಟಮ್ಸ್ನೆಲ್ಲ ಕಾರಲ್ಲೇ ಮರ್ತು ಬಂದುಬಿಟ್ಟಿದ್ದಾರೆ. ಅವ್ರನ್ನ ವಾಪಸ್ ಓಡಿಸಿದ್ದೀನಿ ತೊಗೊಂಬರೋಕ್ಕೆ. ಮೇಯ್ನಾಗಿ ಬೇಕಾಗಿರೋದನ್ನೇ ಬಿಟ್ಟು ಬಂದಿದ್ದಾರೆ. ತುಂಬ ಜನ ಇಂತಿಂಥ ಟೂರಿಸ್ಟ್ ಪ್ಲೇಸ್ಗೆ ಮತ್ತು ಈ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೆಲ್ಲ ಬಂದಾಗ ಗಾಗಲ್ ಹಾಕೊಂಡು ಹೋಗ್ತಾರೆ. ಇದನ್ನು ಏನು ಕಾಣಿಸೋದು ಗೊತ್ತಿಲ್ಲ. ಗಾಗಲ್ ತೆಗೆದು ನೋಡಬೇಕು, ತೆಗೆದು ಅನುಭವಿಸ್ಬೇಕು. ಬಿಸಿಲಿದೆಯಾ ಇಲ್ಲಿ ಗಾಗಲ್ಸ್ ಹಾಕೊಳ್ಳೋಕ್ಕೆ? ಬಿಸಿಲಿದೆಯಾ ಇಲ್ಲಿ ಗಾಗಲ್ಸ್ ಹಾಕೊಳ್ಳೋಕ್ಕೆ? ಎಷ್ಟು ಬಿಡೋಣ ಇದಾನ? 4000 ಕೂತ್ಗಳಲ್ಲಿ ಇವ್ರು ಮಾತಾಡೋಕ್ಕೆ ನಾಚಿಕೆ ಪಡ್ತಿದ್ದಾರೆ. ಈ ಟ್ರಿಪ್ದು ಮೇಯ್ನ್ ಪ್ಲಾನರು ಇವರೇ. ಇಂಟ್ರೊಡ್ಯೂಸ್ ಮಾಡಿ. ರೀಸನ್ ಟ್ರಿಪ್ಪಿಗೆ ಬರೋಕ್ಕೆ ರಜೆ ಇತ್ತು, ಇವರೆಲ್ಲ ಫ್ರೀಯಾಗಿ ಬಿದ್ದಿದ್ರು, ಕರ್ಕೊಬಂದು. ಅಷ್ಟೇ. ಇವರೇ ಕಾಯಿಸಿದ್ ನಮ್ಮನ್ನ ಅರ್ಧ ಗಂಟೆ ಇಲ್ಲಿ ಮರ್ತೋಗಿ ಬರ್ತಾರೆ. ತಂದಾಯ್ತು ಈ ಥರ ಏನಾರು ಬಂದ್ಬಿಟ್ರೆ ನೆಕ್ಸ್ಟ್ ಡೇ ಸೀನರಿ ಇರೋದು ಅಂತ ಎಲ್ಲ ಕಡೆ. ಆದರೆ ಇಲ್ಲ ಆ ಥರ ಇಲ್ಲ. ನೋಡ್ಕೊಂಡ್ ಬಂದಿದ್ದೀನಿ ಬೇರೆ ಕಡೆ ಎಲ್ಲ. ಈ ಥರ ಬಂತಂದ್ರೆ ನೆಕ್ಸ್ಟ್ ಡೇ ಸೀನರಿ. ಈ ಥರ ಕ್ಲೋಸ್ ಕತ್ಲೆ ಆಗೋ ಚೂರು ಬಿಸಿಲಿದೆ, ಚೂರು ಗಾಗಲ್ಸ್ ಹಾಕಿರೋದಕ್ಕೆ ನನಗೆ ಗೊತ್ತಾಯ್ತಿಲ್ಲ. ಡೆಸ್ಟಿನೇಷನ್ ಇನ್ನೇನು ಹತ್ರ ಬರ್ತಿದೆ. ಎಲ್ಲರೂ ರೈನ್ ಗಾರ್ಡಿಂದ ಎಕ್ವಿಪ್ಟ್ ಆಯ್ತಿದ್ದೀವಿ. ಸ್ವಲ್ಪ ಮೇಲೆ ಬಂದಂಗೆ ಮಳೆ ಬರ್ತಿದೆ. ಕೆಳಗೆ ಏನು ಮಳೆನೇ ಇಲ್ಲ ಆಯಿತಾ. ಮೇಲ್ಗಡೆ ಬಂದಂಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಇನ್ನೂ ಮೇಲೆ ಹೋಗೋ ಅಷ್ಟರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಇವಾಗಲೇ ಎಲ್ಲ ಪ್ಲಾಸ್ಟಿಕ್ ಹಾಕ್ಕೊಂಡು ಫುಲ್ ಕವರ್ ಮಾಡ್ಕೊತಾ ಇದ್ದೀವಿ. ದಟ್ಟ ಕಾಡುಗಳ ಒಳಗಡೆ ಬಂದು ಇವಾಗ ನಾವು ಚಿಕ್ಕ ಬೆಟ್ಟ ತಲುಪಿದ್ದೀವಿ. ಇವಾಗ ನಾವು ನೆಕ್ಸ್ಟ್ ಹೋಗ್ಬೇಕಾಗಿರೋದು ದೊಡ್ಡ ಬೆಟ್ಟಕ್ಕೆ. ನನ್ನಿಂದ ನಿಮಗೆ ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ ಹೌದು ಅಂತ ಹೇಳಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ. ನನ್ನಿಂದ ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆಯಾ? ಅಲ್ಲಿದೆ ದೊಡ್ಡ ಬೆಟ್ಟ, ಬನ್ನಿ ಹೋಗೋಣ. ನಮಗೆ ಅದು ಕಾಣಿಸ್ತಾ ಇದೆ. ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ನಡ್ರಿ ಹೋಗೋಣ. Who stopped you? ಫಾಲ್ಸ್ ಸೌಂಡ್ ನಮಗೆ ಕೇಳಿಸ್ತಿದೆ. ಗೋಪ್ರೋಲಿ ಸೌಂಡ್ ಕೇಳಿಸೋದಿಲ್ಲ. ಏನೇನೋ ತಿನ್ನಕ್ಕೆ ತಂದಿದ್ದಾರೆ ನೋಡ್ತಿರೋದ. ಫಸ್ಟ್ ಕುಕುಂಬರ್ ಬಂದಿದೆ. ಕುಕುಂಬರ್ ವಿತ್ ಆಪಲ್ಸ್. ಕನ್ನಡದಲ್ಲಿ ಹೇಳು, ಎಲ್ಲ ಏನು ತೊಂದರೆ ಇಲ್ಲ. ಆಪಲ್ಸ್ ಆಯ್ತಾ. ಮತ್ತೆ ನಮ್ಮ ಮನೇಲಿ ಇದ್ದಿದ್ದ ಆರೆಂಜ್, ಸಾರಿ ಅಂತ ಕಿತ್ಲೆ ಹಣ್ಣು ತಂದಿದ್ದೀವಿ. ಅದು ನಮ್ಮ ಮನೆ ಮರದಿಂದನೇ. ಆ್ಯಂಡ್ ಅದ್ರ ಜೊತೆ ನೆಂಚ್ಕೊಂಡು ತಿನ್ನಕ್ಕೆ ಅಂತ ಉಪ್ಪು ಖಾರ ತಂದಿದ್ದೀವಿ. ಅದು ನಮ್ಮ ಸ್ಟೈಲಲ್ಲಿ ನಾವು ತಿನ್ನೋದು ಹೇಗಂತ ಅಂದರೆ, ಇದನ್ನು ಮಧ್ಯ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಹಿಂಗೆ ರಸ ಕುಡಿತೀವಿ. ಇಲ್ಲಿ ಎಷ್ಟು ಜನ ಇದ್ದೀವಿ? ಒಂದು 6 ಜನ ಇದ್ದೀವಿ ತಾನೆ. 4 ತಂದಿದ್ದೀವಿ. ಮತ್ತೆ ಅದು ಅರ್ಧಂಬರ್ಧ ಕಟ್ ಮಾಡಿ ಒಂದೊಂದು. ಅದು ಚಾಕು ತಂದಿಲ್ಲ, 2 ಎಕ್ಸ್ಟ್ರಾ ದೊಡ್ಡವರಿಗೆ. ಹಂಗಾರೆ ದೊಡ್ಡದು ದೊಡ್ಡವ್ರಿಗಾ? ಅಕ್ಕ ಕಿತ್ತೋಪಟ್ಟಿ ಏನಾಗಿದೆ ಅಂದ್ರೆ ಚಾಕಲ್ಲಿ ಬ್ಯಾಗಲ್ಲಿ. ಯಾವ ಬ್ಯಾಗಲ್ಲಿ? ಈ ಬ್ಯಾಗಲ್ಲಿ ಇಲ್ಲ. ತಂದಿಲ್ವಾ? ಹಾಲು ತಂದಿದ್ದೀವಿ. ಕಾಫಿ ಕುಡಿಯೋಕೆ ಗ್ಲಾಸ್. ಇದನ್ನೇ ಕಟ್ ಮಾಡಿ. ಇದೆಲ್ಲ ಪೇಪರ್ ಗ್ಲಾಸ್ ನೆಂದೋಗ್ಬಿಡುತ್ತೆ. ಇಲ್ಲ ಇದು ನಮ್ಮ ಸನ್ರೈಸ್ ತಂದಿದ್ದೀವಿ. ಸನ್ರೈಸ್
ಸನ್ ಅಣ್ಣ, ಈಗ ಇಲ್ಲಿ ಸನ್ ಹೆಂಗ್ ಸಿಗ್ತಿದೆ. ಜಾಗದಲ್ಲಿ ಸನ್ರೈಸ್ ಈಗ ಏನ್ ಮಾಡೋಣ ಅಂದ್ರೆ ಫುಲ್ ಬಿಡಿಸಿ ಖಾರದ ಪುಡಿ ಹಾಕೋಣ ಅದ್ರ ಮೇಲೆಲ್ಲ. ಚಾಕು ಮರ್ತು ಬಂದಿದ್ದೀವಿ ಗೈಸ್. ಹೌದು, ಚಾಕು ಮರ್ತು ಬಂದಿರೋದಕ್ಕೆ ಇವಾಗ ಅದು ಕಿತ್ಲೆ ಹಣ್ಣು ಹಾಲು ಎರಡು ಆಪೋಸಿಟ್. ಕಿತ್ಲೆ ಹಣ್ಣು ತಿಂದು ಹಾಲು ಕುಡಿಯೋಣ, ಹಾಲು ಕುಡಿದು ಕಿತ್ಲೆ ಹಣ್ಣು ತಿನ್ನೋಣ. ಮುಖದ ಮೇಲೆ ನೋಡ ಕಿತ್ಲೆ ಹಣ್ಣು ತಿಂದ್ಬಿಟ್ಟು ಹಾಲು ಕುಡಿಯೋಣ. ಇಲ್ಲ ಇಲ್ಲಿ ಐಬ್ರೋ ಮೇಲೆ ಕಿತ್ಲೆ ಹಣ್ಣು ತಿಂದ್ಬಿಟ್ಟು ಹಾಲು ಕುಡಿಯೋಣ. ಆಯ್ತಾ? ಯಾಕಂತಂದ್ರೆ ನಾನೊಂದು ಕಿತ್ಲೆ ಹಣ್ಣ ಪಿಚ್ಚಾಗಿದೆ ಅದಕ್ಕೆ. ಇಲ್ಲ ಕಣೆ, ಅದು ಇದಾಗುತ್ತೆ. ಕಿತ್ಲೆ ಹಣ್ಣು ಹಾಲು ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ. ಅದ್ರೊಳಗೆ ಹಾಕೋ ಹೇಳ್ತೀನಿ. ಇವಾಗ ಮಳೆ ನಿಂತ ಮೇಲೆ ಕಾಫಿ ಮಾಡ್ಕೋಬೇಕಾ? ಇದು ಮಳೆನೋ ಮಿಸ್ಟು ಒಂದು ಎಲ್ಲರೂ ಪ್ಲೀಸ್ ಹೆಲ್ಪ್ ಮಾಡಿ ನಮ್ಮ ಕುಕ್ಕಿಗೆ. ಏನೋ ಇವತ್ತು ಫಸ್ಟ್ ಟೈಮ್ ತೇಜು ಕೆಲಸ ಮಾಡಕ್ಕೆ ಅದು ವಿಡಿಯೋದಲ್ಲಿ ಬರ್ತೀನಿ ಅಂತ ವಿಡಿಯೋದಲ್ಲಿ ಬರ್ತೀನಿ ಅಂತ ಮಾಡ್ತವಳೆ. ಹಿಂಗೆ ಮಾಡೋದು ನಾವೆಲ್ಲ ತಿನ್ನಕ್ಕೆ ಕಾಯ್ತಾ ಇದೀವಿ. ಹಂಗ್ ಮಾಡ್ಬೇಕಾ? ಹಂಗ್ ಬೇಕಾ? ಇಲ್ಲಾಂದ್ರೆ ಖಾರ ಹಿಡಿಯಲ್ಲ. ಮತ್ತೆ ಬರೋದಿದ್ದು ನಮ್ಮ ಸ್ಟೈಲ್ ಇದೆ. ನೀನೇನು ಮಾಡ್ಬೇಕು ಗೊತ್ತಾ? ಹಿಂಗೆಲ್ಲ ಬಿಡಿಸ್ಬಿಟ್ಟು ಸೀಡ್ ಮತ್ತೆ ಮಧ್ಯದಲ್ಲಿ ಹಿಂಗೆ ಓಪನ್ ಮಾಡಿ ಹಂಗೆ ಮಾಡ್ತಿರೋದು. ಈ ಥರ ಬನ್ನಿ ಮಾಡಿಬಿಟ್ಟು ವೇದಿಕ ಅವರೇ, ಸಹಾಯ ಹಸ್ತ ನೀಡಿ. ಹಿಂಗೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿಂದರೆ ಈಗಲೇ ನೀರು ಬರ್ತಾ ಇದೆ ಬಾಯಲ್ಲಿ. ನಮ್ಮೂರ ರುಚಿನೇ ಬೇರೆ. ಹೌದಾ? ಕಳ್ಳೀವಳು ಅಯ್ಯೋ ಕಳ್ಳೀವಳು. ನಂಗೆ ಮಾತಾಡಕ್ಕೆ ಬರೋದು, ನನ್ನ ಡ್ಯಾನ್ಸ್ ಬರುತ್ತೆ. ಆಯ್ತು, ಪರವಾಗಿಲ್ಲ, ನೀನು ಡ್ಯಾನ್ಸೇ ಮಾಡು. ಐ ಆಮ್ ಸೋ ಶೈ. ಕಳ್ಳೀವಳು ಅಯ್ಯೋ ಕಳ್ಳೀವಳು. ಹಿಂಗೆ ಮಿಕ್ಸ್ ಮಾಡಿ ಬಿಡಿ. ಅನ್ನ ಸಾಂಬಾರು. ಹಾಂ, ಇವಾಗ ನೋಡ್ಬಿಟ್ರೆ ಬಾಯಲ್ಲಿ ಬರ್ತದೆ. ಏಯ್, ಖಾರ ಹಾಕಿನ ಸ್ವಲ್ಪ. ಖಾರ ಬೇಕಂತ ಕ್ಯೂಟ್ ಆಗಿದೆ. ಸಕ್ಕತ್ತಾಗಿದೆ. ಸನ್ಸ್ಕ್ರೀನ್ ಎಲ್ಲ ಇವತ್ತು ಬೇರೆ ಅವ್ಳ ರಿಯಾಕ್ಷನ್ ಸ್ಟಾಪ್ ಮಾಡಿಬಿಟ್ಲು. ಕೂದಲೆಲ್ಲ ಹುಚ್ಚಿದಾಗೋಗಿದೆಯಾ? ವೇದಿಕನ ಕೂದಲು ಥಂಡಿನೇ ಆಗಿಲ್ಲ. ಸಕವಾಗಿದೆ. ರಿಯಾಕ್ಷನ್ ಕೊಡೆ, ನಗ್ತಾಳ ಅವಳು. ಪಿಜ್ಜಾ ಬರ್ಗರ್ ತಿಂದಂಗೆ. ಅಯ್ಯೋ ಅಯ್ಯೋ ಅಯ್ಯೋ. ರಿಯಾಕ್ಷನ್ ಖಾರದ ಪುಡಿ ಹೆಚ್ಚಿಬಿಟ್ಟು ತಿನ್ನಿಸ್ಬೇಕಿತ್ತು ಇನ್ನ ಹಾಕಿ. ಇದರಲ್ಲಿ ಮಜಾ ಇನ್ನೊಂದೇನು ಅಂತಂದರೆ, ಕಿತ್ಲೆ ಹಣ್ಣೆಲ್ಲ ಕ್ಲೀನಾಗಿ ಖಾರ ಕಲ್ಸ್ಕೊಂಡಾದ್ಮೇಲೆ ಇದ್ರದ್ದು ರಸ ಬರುತ್ತಲ್ಲ, ಅಂತಂದ್ರೆ ಅಮೃತ ಕುಡ್ದಂಗೆ ಕುಡಿತಾರೆ. ಅಯ್ಯೋ ಓ ಮೈ ಗಾಡ್. ಬೇಕು, ಇನ್ನು ಏನಾದ್ರು ಬೇಕು. ಏನು ಬಿಟ್ಟಿಲ್ಲ, ನೆಕ್ಕಾಯ್ತು. ಸಡನ್ ಆಗಿ ಮಳೆ ಸಿಕ್ಕಾಬಿಟ್ಟೆ ಜೋರಾಗ್ಬಿಡ್ತು. ಫೈನಲಿ ನಾವು ದೊಡ್ಡ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಎಲ್ಲಿದ್ದೀವಿ? ಸೇತುವೆ ಬಾಗ್ಲು ದೊಡ್ಡ ಕೆಂಪೆಟ್ಟ. ಸೇತುವೆ ಬಾಗ್ಲು ದೊಡ್ಡ ಕೆಂಪೆಟ್ಟ. ಸೇತುವೆ ಬಾಗ್ಲು ದೊಡ್ಡ ಕೆಂಪೆಟ್ಟ. ಸೇತುವೆ ಬಾಗ್ಲು ದೊಡ್ಡ ಕೆಂಪೆಟ್ಟ. ನಾನು ಅಲ್ಲಿ ಓಡೋಗ್ತೀನಿ, ನಂದು ವಿಡಿಯೋ ಮಾಡ್ಕೊಡು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಲ್ಲಿ ಓಡುತ್ತಾಳೆ? ಅಣ್ಣ ಕಾಫಿ ಕೊಡೋಣ. We need coffee for a short break. ಎಲ್ಲ ಈ ಕಡೆ ಬನ್ನಿ, ಒಂದು ಸ್ವಲ್ಪ ನೀರು ತಗೋ, ಬಾಟ್ಲಲ್ಲಿ ನೀರಿದೆಯಲ್ಲ. ಶುಗರ್ ಇಲ್ಲಿ ಶುಗರ್ ಬ್ಯಾಗಲ್ಲಿ ಉಂಟಾ? ತಂದಿಲ್ಲಲ್ಲ? ನೀವೇ ತಂದಿದ್ರಲ್ಲ. ಬೆಳಗ್ಗೆ ನೆನೆಸ್ಬೇಕಾನೆ, ಬೆಳಗ್ಗೆ ನೆನೆಸ್ಬೇಕಾನೆ. ಶುಗರ್ಲೆಸ್ ಕಾಫಿ ಬಿಡು, ಒಳ್ಳೇದಾಯ್ತು. ಬಿಸ್ಕೆಟ್ ತಿನ್ನೋದು. ಕವರ್ನ ಕ್ಲೀನಾಗಿ ಬ್ಯಾಗ್ ಒಳಗೆ ಹಾಕೋ. ಮೋಡ ಕ್ಲಿಯರ್ ಆಗ್ತಿದೆ ನಮ್ಮ ಕಾಫಿಯ ಜೊತೆ. ಗಾಯ್ಸ್, ಮೋಡದ ಹತ್ರ ಇದ್ದೀವಿ. ಮೋಡ ನೋಡಿ, ಮೋಡ ಹೋಲಾಗಿದೆ. ಈತಾಯ್ತು ಚೂರು. ಪಾತ್ರೆ ಬಿಸಿ ಇಲ್ವಣ? ಅಷ್ಟು ಚೆನ್ನಾಗಿ ಮುಟ್ತಾ ಇದ್ದೀರಾ? ಕೈ ಕೋಲ್ಡ್ ಇದೆಯಲ್ಲ, ಅಂದರೆ ಗಾಳಿ ಇದೆಯಲ್ಲ, ಟೈಮ್ ತಗೋತೀವಿ. ಗಾಳಿ ಹೋಗ್ಬಾರ್ದು. ಏ, ಅರ್ಧ ಹಾಕ್ಬೇಡ್ವೋ? ಅಲ್ಲ ಬಿಡು, ಪರವಾಗಿಲ್ಲ, ನಾನೇ ಕುತ್ಕೊಂಡು ನಿಂಗು. ಒಂದು ಕಾಫಿನೇ ಇಷ್ಟೊತ್ತಾಯ್ತು. ಗೋಪ್ರವೇಶದಲ್ಲಿ ಹಾಲು ಉಕ್ಸಕ್ಕೂ ಇಷ್ಟೊಂದು ಒದ್ದಾಡಿಲ್ಲ ಇವತ್ತು. ಇಷ್ಟೊಂದು ಹಾಲು
ಸ್ಪೂನಲ್ಲಿ ತರಲಿಲ್ಲ ನಾವು ಹೊರಗಡೆ ಸಾಕಾ ಇನ್ನೊಂದು ಬೇಕು. ಏ ಬಿಟ್ಬಿಡ ಓಪನ್ ಮಾಡೋ ಕೈನ ಅಲ್ಲಿ ಹೋಯ್ತು ಹುಳ ಅಲ್ಲ. ಕೆಳಗಡೆ ಹೋಯ್ತು ಹುಳ ಅಲ್ಲ ಅದು ಕಾಫಿ ಪೌಡರ್. ನಾವು ಕಸನೆಲ್ಲ ವಾಪಸ್ ಬ್ಯಾಗಲ್ಲೇ ತಗೊಂಡು ಹೋಗ್ತಿದ್ದೀವಿ. ನಾವು ನೇಚರ್ನ ಹಾಳು ಮಾಡಬಾರ್ದು. ವಾಪಸ್ ಬ್ಯಾಗ್ ಒಳಗೆ ಹಾಕ್ತಿದ್ದೀವಿ. ಇದು ಇವ್ರ ಬ್ಯಾಗ್ ಇಲ್ಲ ಇಲ್ಲ, ಇದು ವೇಸ್ಟ್ ಬ್ಯಾಗಲ್ಲಿ ಹಾಕ್ತಿದ್ದೀವಿ. ಹಾಲು ಹೋಗ್ತಾ ಕೇಕ್ ತರ ಬಂದಿದೆ 2 ಪೀಸು. ಸಾಕಾ? ಸಾಕಣ. ಬನ್ನಿ ಎಲ್ಲರೂ ಕಾಫಿ ಹಾಕೊಡ್ತೀನಿ. ಕಾಫಿ ರೆಡಿ ಆಗಿದೆ, ಶುಗರ್ಲೆಸ್ ಕಾಫಿ. ಬಿಸಿ ಬಿಸಿ ಕಾಫಿ. ನನ್ನ ಫೋನ್ ಯಾರ ಹತ್ರ ಇದೆ? ಯಾರಿಗೆ ಇನ್ನು ಸ್ವಲ್ಪ ತಡೆ ತಗೋ ಸುಡ್ತಾ ಇದೆ ಈ ಕಡೆದು. ಇಟ್ಕೊಳ್ಳಿದ್ದ ನಿಂಗೆ ಫಸ್ಟ್. Give me biscuits. ಎಲ್ಲರಿಗೂ ಒಂದು ಬಿಸ್ಕೆಟ್ ಕೊಡಿ. Give me 2 biscuits. ಏನು ಸಕ್ಕತ್ತಾಗಿದೆ ಕಾಫಿ. ಹಲೋ. ಹಾಂ ಹೊರಟಿದೆ, ಬರ್ತಾ ಇದ್ದೀವಿ. ಹಿಂಗೆ ಇಡೋಣ, ಬೇಗ ಫೋಟೋ ತೆಗಿಯೋಣ. ಇಟ್ಕೊಳ್ರೋ. ಅಲ್ಲೆಲ್ಲಿ ತೆಗಿತೀಯ? ಯಾರು ತೆಗಿತಾರೆ? ಕೇಳ ತೆಗಿತುಂಟು. ಅಣ್ಣ ಮೇಲಿಂದ ತೆಗಿಯೋಣ, ಒಂಥರ ಸ್ಟಾರ್ ತರ. ಒಂದು ಶೇಪೇ ಇಲ್ಲ, ಶೇಪ್ಲೆಸ್ಸು. ಸಾಕಾ? ಶೇಪ್ಲೆಸ್ ಆಗಿ ತಕೊಂಡು ಅದ್ರಲ್ಲಿ ಇಟ್ಟರು ಕಾಫಿ. ಇಷ್ಟು ಗಟ್ಟಿ ಕಾಫಿ ಜೀವನದಲ್ಲಿ ಕುಡ್ದಿರಲ್ಲ. ಒಂದು ತೊಟ್ಟು ನೀರು ಹಾಕ್ತೀವಿ. ಕಾಫಿ ತರ ಕುಡ್ದಿಲ್ಲ ಬೇರೆ ನಾನು. ಗಡ ನೀರು ಕುಡ್ದಿದ್ದೆ ಕಾಫಿನ. ತಗೊಳ್ಳಿ, ಡಸ್ಟ್ಬಿನ್ಗೆ ಹಾಕಿ. ಎಲ್ಲ ಕವರ್ಗೆ ಹಾಕಿ. ಡಸ್ಟ್ಬಿನ್ನಿಗೆ ಹಾಕಿ. ಯಾರು ಇದನ್ನ ಹಿಂಗ ನಾನ್ ಡಿಗ್ರೇಡಬಲ್ ವೇಸ್ಟ್ಗಳನ್ನ ಈ ಥರ ಹಾಕಬೇಡಿ. ಇದು ನಾನ್ ಡಿಗ್ರೇಡಬಲ್ ಅಲ್ಲ, ಡಿಗ್ರೇಡಬಲ್. ಅದು ಏನಾಗಲ್ಲ. ಅದು ಏನಾಗಲ್ಲ. ಇದೇ ನಮ್ಮ ಡಸ್ಟ್ಬಿನ್ನು. ಚಳಿಗೂ ಬಿಸಿ ಬಿಸಿ ಕಾಫಿ ಸಕ್ಕತ್ತಾಗಿದೆ ಕಾಂಬಿನೇಷನ್. ಸೆಕೆಂಡ್ ಇಲ್ಲ ಗೈಸ್. ಮಳೆ ಬರ್ತಿದೆ, ಮತ್ತೆ ರೆಡಿಯಾಗಿ ಬೇಗ. ಅಲ್ಲ ಮಳೆ ಬರ್ತುಂಟು, ಬೇಗ ಬ್ಯಾಗ್ ಹಾಕೊಳ್ಳೋಣ. ಬ್ಯಾಗ್ ಹ್ಯಾವ್ ಅ ಗುಡ್ ಡೇ.